ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. 2026 ಜನವರಿ 1ರಿಂದ ಇಲ್ಲಿಯವರೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಟ್ಟು 26 ಸಿನಿಮಾಗಳು ಬಿಡುಗಡೆಗೊಂಡಿವೆ. ಆದರೆ ಜನರನ್ನು ತಲುಪಿದಂತಹ ಸಿನಿಮಾಗಳು 2-3 ಅಷ್ಟೇ. ಇದು ನಿಜವಾಗಿಯೂ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫೇಲ್ಯೂರಾ ಅಥವಾ ಆಡಿಯನ್ಸ್ ಫೇಲ್ಯೂರಾ? ನಾವು ಆಸ್ ಎ ಜನರಲ್ ಆಡಿಯನ್ಸ್ ಮತ್ತು ಮೂವಿ ಲವರ್ ಆಗಿ ಕೂತು ವಿಮರ್ಶಿಸಿದಾಗ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ನಮಗೆ 3 ವಿಭಾಗಗಳು ಕಂಡು ಬಂದಿವೆ. ಒಂದು ವಿಭಾಗ ಏನೆಂದರೆ, ಈ ಬಿಗ್ ಸ್ಟಾರ್ ಸಿನಿಮಾಗಳು ಅತಿ ಹೆಚ್ಚು ಪ್ರಮೋಟ್ ಮಾಡಿ ಎಲ್ಲೋ ಕಂಟೆಂಟ್ ಇಲ್ಲದೆ ಇದ್ದಾಗ ಆಡಿಯನ್ಸ್ ಆ ಪ್ರಮೋಷನ್ ರೀಚ್ ಆದ್ರೂ ಕೂಡ ಅವರು ಮೂವಿಲಿ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ಬೇಸರಗೊಳ್ತಾರೆ. ಇನ್ನು ಎರಡನೇ ವಿಭಾಗಕ್ಕೆ ಬರುವುದಾದರೆ, ಮೂವಿ ಟೀಮ್ ಅವರು ತಕ್ಕ ಮಟ್ಟಿಗೆ ಪ್ರಮೋಷನ್ ಮಾಡಿದ್ರೂ ಕೂಡ ಆಡಿಯನ್ಸ್ ಮೊದಲನೇ ವಿಭಾಗದಲ್ಲಿ ಇರೋ ಒಂದು ಎಫೆಕ್ಟ್ಗೆ ಎರಡನೇ ವಿಭಾಗದಲ್ಲಿ ಏನಾಗುತ್ತೆ ಅಂದ್ರೆ, ಈ ಮೂವಿಲಿ ಕೂಡ ಕಂಟೆಂಟ್ ಇರಲ್ಲ ಅಂತ ಆಡಿಯನ್ಸ್ ಮೂವಿಗೆ ಹೋಗಲ್ಲ. ಆದರೆ ಈ ಸಿನಿಮಾಗಳಲ್ಲಿ ತಕ್ಕ ಮಟ್ಟಿಗೆ ಕಂಟೆಂಟ್ ಚೆನ್ನಾಗೇ ಇರುತ್ತೆ. ಇನ್ನು ಮೂರನೇ ವಿಭಾಗಕ್ಕೆ ಬರುವುದಾದರೆ, ಇದು ಯಾವ ಸಿನಿಮಾ ಬಂತು ಮತ್ತು ಹೋಯ್ತು ಎಂದು ಆಡಿಯನ್ಸ್ಗೆ ಗೊತ್ತೇ ಆಗಲ್ಲ. ಯಾಕೆ ಅಂದ್ರೆ ಮೂವಿ ಟೀಮ್ ಕಡೆಯಿಂದ ಸ್ವಲ್ಪ ಕೂಡ ಪ್ರಮೋಷನ್ ಇರಲ್ಲ. ಆದ್ರೆ ಆ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್, ಥ್ರಿಲ್ಲರ್ ಎಲ್ಲಾ ತರ ಇರುತ್ತೆ. ಆದ್ರೆ ಮೂವಿ ಟೀಮ್ ಅವ್ರ ಕಡೆಯಿಂದ ಸ್ವಲ್ಪ ಕೂಡ ಪ್ರಮೋಷನ್ ಇಲ್ಲದೆ ಇರೋ ಕಾರಣ ಈ ತರ ಮೂವಿಗಳು ಕೂಡ ಸೇಲ್ ಆಗ್ತಾ ಇದೆ. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮೂವಿ ಟೀಮ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಮಗೆ ಕಂಟೆಂಟ್ ನಾವು ತುಂಬಾ ಚೆನ್ನಾಗಿ ಮಾಡಿದೀವಿ, ಇದರಿಂದ ವರ್ಡ್ ಆಫ್ ಮೌತ್ ಅನ್ನೋದೇನಿದೆ ಅದು ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ. ಆದ್ರೆ ಎಲ್ಲೋ ಮೂವಿ ಟೀಮ್ ಅವರು ಪ್ರಮೋಷನ್ನೇ ಮಾಡದೇನ್ನ ಇರೋದ್ರಿಂದ, ಯಾರೇ ಜನರಲ್ ಆಡಿಯನ್ಸ್ಗೆ ಆ ಸಿನಿಮಾ ಬಂದಿರೋದೇ ಗೊತ್ತಾಗದೆ ಇರೋದ್ರಿಂದ ಹೇಗೆ ಒಬ್ಬ ಜನರಲ್ ಆಡಿಯನ್ಸ್ ಹೋಗಿ ಆ ಸಿನಿಮಾನ ನೋಡಕ್ ಸಾಧ್ಯ? ಮತ್ತೆ ಅವನು ಹೇಗೆ ಇನ್ನೊಂದಿಬ್ಬರಿಗೆ ಹೇಳಕ್ ಸಾಧ್ಯ ಈ ಸಿನಿಮಾ ಚೆನ್ನಾಗಿದೆ ನೀವು ಹೋಗಿ ನೋಡಿ ಅಂತ? ಮತ್ತೆ ಇದ್ರ ಜೊತೆಗೆ ಮೂವಿ ಟೀಮ್ ಅವರು ಬರೀ ಸೋಷಿಯಲ್ ಮೀಡಿಯಾನ ಮಾತ್ರ ನಂಬಿಕೊಂಡು ಸೋಷಿಯಲ್ ಮೀಡಿಯಾ ಪ್ರಮೋಷನ್ಸ್ ಮಾತ್ರ ಮಾಡ್ತಾರೆ. ಆದ್ರೆ ಎಲ್ರಿಗೂ ಇವತ್ತು ಗೊತ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿನೂ ಪೇಯ್ಡ್ ರಿವ್ಯೂಸ್ ಹೆಚ್ಚಾಗಿನೇ ಬರುತ್ತೆ ಅಂತ. ಇವಾಗ ಇದು ಮತ್ತೆ ಮೂವಿ ಟೀಮ್ ಫೇಲ್ಯೂರಾ ಅಥವಾ ಟೋಟಲ್ ಆಗಿ ಕನ್ನಡ ಇಂಡಸ್ಟ್ರಿ ಫೇಲ್ಯೂರಾ? ಇದನ್ನೆಲ್ಲ ಗಮನಿಸಿದ ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಸಿನಿಮಾಗಳು ಈ ರೀತಿ ದೊಂಬಿಯಾಗಿ ರಿಲೀಸ್ ಆಗುವ ಬದಲಾಗಿ ಸ್ವಲ್ಪ ಡಿಲೇ ಮಾಡಿ ಪ್ರಮೋಷನ್ಸ್ ಮಾಡಿ ಜನರಿಗೆ ರೀಚ್ ಆದ್ಮೇಲೆ ಆ ಸಿನಿಮಾನ ರಿಲೀಸ್ ಮಾಡಿದ್ರೆ, ಎಲ್ಲೋ ವರ್ಷಕ್ಕೆ ಒಂದು ಚಿಕ್ಕ ಸಿನಿಮಾದ ಸೂಫ್ರಮ್ಸೋ ಬ್ಲಾಕ್ ಬಸ್ಟರ್ ತರ ವರ್ಷ ಇನ್ನೂ ಅತಿ ಹೆಚ್ಚು ನ್ಯೂ ಕಮ್ಮರ್ಗಳ ಚಿಕ್ಕ ಸಿನಿಮಾಗಳು ಜಾಸ್ತಿ ಬ್ಲಾಕ್ ಬಸ್ಟರ್ಸ್ ನಮ್ಮ ಒಂದು ಇಂಡಸ್ಟ್ರಿಯ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಇರುತ್ತದೆ. ಇದರಿಂದ ನಾವು ಕೂಡ ಬೇರೆ ಇಂಡಸ್ಟ್ರಿಯವರ ಮುಂದೆ ತಲೆ ಎತ್ತಿ ಗತ್ತಿಂದ ಇರಬಹುದು ಎಂಬುದೇ ನಮ್ಮ ಒಂದು ಆಸೆ ಆಗಿದೆ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.